ನಾವು ಅವರ ಕುಟುಂಬದ ಒಂದು ಜೊತೆಲೇ ಇರತಕ್ಕಂಥವ್ರು. ಕಳೆದ 20-25 ವರ್ಷದಿಂದ ಅವ್ರಿಗೇನೇ ಇದಾದರೂ ನಮ್ಮ ಜೆ ಪಿ ನಗರದಲ್ಲಿ ಇರ್ತಕ್ಕಂಥ ತಿರುಮಲಗಿರಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಬಂದು ಯಾವುದೇ ಕಷ್ಟಗಳಿದ್ದರೂ ಕೂಡ ಅಲ್ಲಿ ಆ ದೇವರ ಹತ್ರ ಅವರ ಕೋರಿಕೆ ಸಲ್ಲಿಸ್ತಕ್ಕಂಥದ್ದು. ನಂತರ ಅವರು ಅಲ್ಲಿ ಅವರಿಗೆ ಆ ದೇವಸ್ಥಾನದಲ್ಲಿ ಏನೇ ಪೂಜೆ ಆದರೂ ಕೂಡ ತೃಪ್ತಿಯನ್ನು ಸಿಗುವಂಥ ಒಂದು ದೇವಸ್ಥಾನ. ಅದೇ ರೀತಿಲಿ ಅವರು ಆ ದಂಪತಿಗಳು ಕೂಡ ಇವತ್ತು ನಮ್ಮ ರಾಜ್ಯಕ್ಕೆಲ್ಲ ಈ ದೇಶಕ್ಕೆ ಒಂದು ಮಾದರಿ ಅಂತ ಹೇಳ್ಬೋದು. ಆ ಥರ ಆದರ್ಶ ದಂಪತಿಗಳ ನೋಡೋದು ಭಾಳ ಅಪರೂಪ. ಅಂತಿಮ ವಿಧಿವಿಧಾನದ ಕೊನೆ ಘಟ್ಟದಲ್ಲಿ ನಾವಿದ್ದೀವಿ. ಬೆಳಗ್ಗೆಯಿಂದ ಕೂಡ ಪಂಚಗವ್ಯ ಅನ್ನೋದು ಇದಕ್ಕೆ ಮುಖ್ಯವಾಗಿ ಅಂತ ಮಾಡುವಂಥದ್ದು. ಪಂಚಗವ್ಯ ಮಾಡಿ ನಂತರ ಪುಣ್ಯಾಹವಾಚನ ಎಲ್ಲ ಮಾಡಿ ಆ ಕರ್ಣಪಠನ ಅಂತ ಒಂದು ಮಂತ್ರ ಇದೆ. ಆ ಮಂತ್ರ ಎಲ್ಲ ಕಿರಿಯ ಮಗನ ಹತ್ರ ಆ ಕರ್ಣಪಠನ ಮಂತ್ರನ ಹೇಳಿಸಿ ಇಲ್ಲಿ ಮಾಡಬೇಕಾಗಿರ್ತಕ್ಕಂಥ ವಿಧಿವಿಧಾನಗಳು ಆ ಒಕ್ಕಲಿಗ ಸಂಪ್ರದಾಯದಲ್ಲಿ ಏನೇನು ಆ ಸುಮಂಗಲಿಗೆ ಮಾಡಬೇಕೋ ಅದನ್ನೆಲ್ಲ ಕೂಡ ನೆರವೇರಿಸಿ ಬೆಳಗ್ಗೆಯಿಂದಲೂ ಕೂಡ ತುಂಬ ಶ್ರದ್ಧೆಯಿಂದ 4 ಜನ ಮಕ್ಕಳು ಕೂಡ ಭಾರಿ ಶ್ರದ್ಧೆಯಿಂದ ಈ ಒಂದು ಕಾರ್ಯ ಮಾಡಬೇಕು. ನಾವು ಕಾರ್ಯದಲ್ಲಿ ಉತ್ಸುಕರಾಗಿ ತುಂಬ ಭಾವುಕರಾಗಿ ಈ ಕೆಲಸ ಅವರು ಕೂಡ ತುಂಬ ಚೆನ್ನಾಗಿ ಬೆಳಗ್ಗೆಯಿಂದ ಎಲ್ಲ ನೆರವೇರಿದೆ. ಈಗೆಲ್ಲ ಮುಗಿದಿದೆ. ಈಗ ಈ ಒಂದು ಇದನ್ನು ಒಂದು 3-4 ಹಳ್ಳಿಗೆ ತೊಗೊಂಡೋಗಿ ಕರೆಕ್ಟಾಗಿ 3 ಗಂಟೆ ಸಮಯದಲ್ಲಿ ಆ ಒಂದು ಸ್ಥಳಕ್ಕೆ ಬರುತ್ತೆ. ಅಲ್ಲೊಂದು 3/4 ಗಂಟೆ ನಮ್ಮ ಈ ವಿಧಿವಿಧಾನಗಳ ಪ್ರಕ್ರಿಯೆ ಇದೆ. ಮುಗಿಸ್ಕೊಂಡ ನಂತರ 4 ಗಂಟೆ ಒಳಗಡೆ ಅವ್ರನ್ನ ಸದ್ಗತಿ ಮಾಡಬೇಕು ಅನ್ನೋದು ಒಂದು ನಿರ್ಣಯ ಆಗಿದೆ. ಹೌದು ಸರ್, ಅವತ್ತಿನ ದಿವಸನೇ ಯಾವತ್ತು ನಮ್ಮ ಅವರ ಶರೀರ ಇದಾಯಿತು ಅವತ್ತು ಬೆಳಗ್ಗೆ ಕೂಡ ನಮ್ಮ ಕುಮಾರಸ್ವಾಮಿ ಸಾಹೇಬರು ಕೂಡ ಬೆಳಗ್ಗೆ 5 ಗಂಟೆ ಕರೆಕ್ಟಾಗಿ ನಮ್ಮ ಜೆ ಪಿ ನಗರ ದೇವಸ್ಥಾನಕ್ಕೆ ಬಂದು ಮಹಾಮೃತ್ಯುಂಜಯ ಹೋಮ, ಪಂಚಾಸ್ತ್ರ ಹೋಮಗಳು, ಆಯುಷ್ಯ ಹೋಮ ಇವೆಲ್ಲ ಕೂಡ ನೆರವೇರಿಸಿ ಆ ರಕ್ಷೆ ತೊಗೊಂಡೋಗಿ ಇಟ್ಟಿದ್ದಾರೆ. ನಂತರ ಕಿರಿಯ ಮಗ ರುದ್ರಾಭಿಷೇಕ ಎಲ್ಲ ಮಾಡಿಸಿ ಆ ರುದ್ರಾಭಿಷೇಕದ ಗಂಧ, ತೀರ್ಥ, ಪ್ರಸಾದಗಳನ್ನೆಲ್ಲ ತೊಗೊಂಡೋಗಿ ಅವರ ತಂದೆಯವರ ಹತ್ರ ಕೊಟ್ಟು ಅವರು ಕೂಡ ಎಲ್ಲ ಗಂಧ ಎಲ್ಲ ಸಮರ್ಪಣೆ ಮಾಡಿ ತೀರ್ಥ ಪ್ರೋಕ್ಷಣೆ ಮಾಡಿದ ತಕ್ಷಣ ಅವರ ಶಿವ ಸಾಯುಜ್ಯ ಹೊಂದಿರತಕ್ಕಂಥದ್ದು ತುಂಬ ವಿಶೇಷ. ಅವರು ಇವತ್ತು ದೇವೇಗೌಡರು ಅವ್ರ ಕುಟುಂಬಕ್ಕೆ ಎಷ್ಟು ಮುಖ್ಯನೋ ಅದೇ ಥರ ಅವರ ಚೆನ್ನಮ್ಮವರು ಪಾತ್ರನೂ ಕೂಡ ಬಹಳ ಮುಖ್ಯ ಇರ್ತಕ್ಕಂಥದ್ದು. ಇಬ್ಬರು ಕೂಡ ಅವರ ಕುಟುಂಬ ಇವತ್ತು ಯಶಸ್ಸಾಗಿ ಒಂದು ಬೆಳೆದಿದೆ ಅಂದರೆ ಅವರಿಬ್ಬರ ಶ್ರಮನೇ ಅದಕ್ಕೆ ಫಲ ಸಿಕ್ಕಿರ್ತಕ್ಕಂಥದ್ದು. ಥ್ಯಾಂಕ್ ಯು. ಮಹೇಶ್ ಶರ್ಮಾ ಅಂತ, ಮುಖ್ಯವಾಗಿ ತಿರುಮಲಗಿರಿ ದೇವಸ್ಥಾನ ಕಣ್ಣನ್ ಸ್ವಾಮೀಜಿಯವರು ಪ್ರಧಾನ, ಅವರ ಜೊತೆ ನಾವೆಲ್ಲ ಬಂದಿರತಕ್ಕಂಥದ್ದು. ನಾವೊಂದು 12 ಜನ ಬಂದಿದ್ದೀವಿ. ಬೆಂಗಳೂರಿಂದ ಒಂದು 10 ಜನ ಬಂದಿದ್ದೀವಿ. ಶ್ರೀರಂಗಪಟ್ಟಣದಿಂದ ಒಂದು 5 ಜನ ಬಂದಿದ್ದೀವಿ.